ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅವನು ಆ ಕೆಲಸ ಮಾಡ್ತಾ ಇದ್ದಾನೆ ಸ್ನೇಹಿತರೆ. ಸೀರೆ ಯಾರಿಗೆಲ್ಲ ಬೇಕಂತ ಹೇಳ್ಕೊಂಡು ನನ್ನ ನಂಬರ್ ಕೂಡ ಇರುತ್ತೆ, ಚೆಕ್ ಮಾಡಿ ಸಿಗುತ್ತೆ. ಮತ್ತು ಇನ್ಸ್ಟಾ ಕೂಡ ಇದೆ, ಫೇಸ್ಬುಕ್ ಇದೆ, ಅಲ್ಲಿ ಕೂಡ. ನನಗೆ ಯಾರೂ ಬೇರೆಯವರು ಕಾಲ್ ಮಾಡಿ ಕೇಳಿಲ್ಲ. ನನಗೆ ಪರಿಚಯ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೇವೆ ನೋಡಿ. ಈಗ ಬೆಳಗ್ಗೆ ಯಜಮಾನರು ದೇವಸ್ಥಾನಕ್ಕೆ ಹೋಗಿದ್ದರು. ಇಲ್ಲಿ ನೋಡಿ ಇದ್ರ ದೇವಸ್ಥಾನದಲ್ಲಿ ಕೊಟ್ಟಿರೋವಂಥದ್ದು. ಮತ್ತು ಗಂಧ ಹಾಗೆ ಇದೆ. ಮಳೆ ಬರ್ತಾ ಇತ್ತು ಇಷ್ಟೋ ತನಕ. ನೋಡಿ, ಶ್ರೇಯಾ ಕಾಲೇಜಿಗೆ ಹೋಗಿದ್ದಾಳೆ ಆಲ್ರೆಡಿ. ಶ್ರೇಯಮ್ಮ ಕಾಲೇಜಿಗೆ ಹೋಗಿ ಆಯಿತು, ಮಳೆ ಆಯಿತು ಇಷ್ಟೋ ತನಕ. ಇವತ್ತು ಶ್ರೇಯನಿಗೆ ನೋಡಿ ಗ್ರೀನ್ ಪುಲಾವನ್ನ ಮಾಡಿದ್ನಿ. ಅವಳು ತಿಂದು ಡಬ್ಬಿ ಕೂಡ ಕಟ್ಕೊಂಡು ಹೋದ್ಲು. ಈಗ ಧನುಷನಿಗೆ ಹಾಕಿ ಕೊಡ್ತಾಯಿದ್ದೀನಿ. ಇಲ್ಲಿ ಧನುಷ್ ತಗೋಬಾಪ, ಬಾ ನೋಡು ಬಾ. ಯಜಮಾನ್ರು ಕೂಡ ಇದನ್ನೇ ತಿಂದು ಹೋದ್ರು ಸ್ನೇಹಿತರೆ. ಕೆಲಸಕ್ಕೆ ಹೋದ್ರು ಅವರು, ಬೇಗ ಕೆಲಸಕ್ಕೆ ಹೋದರು. ಇವ್ರ ಮೇಲೆ ಮುಚ್ಚಳ ಮುಚ್ಚಿಬಿಡ್ತೀನಿ. ನಮ್ಮ ಮನೇಲಿ ಯಾವಾಗಲೂ ಈ ಥರ ಮೆಣಸಿನ್ಕಾಯಿ ಕರೆದು ಇಡಬೇಕು ಸ್ನೇಹಿತರೆ. ಯಜಮಾನ್ರು ತಿಂತಾರೆ, ಅವ್ರಿಗೆ ಬೇಕು. ಇಲ್ಲಿ ನಾನೀಗ ಚಹಾ ಕುಡಿತೇನೆ. ಚಹಾ ರೆಡಿ ಇದೆ. ಮತ್ತು ನೀರು ಕೂಡ ಬಂದಿದೆ, ನೀರು ತುಂಬಿಸ್ಕೋಬೇಕು. ಹಾಗೆ ಮತ್ತು ಇದನ್ನು ಮಾಡಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು. ತುಂಬಾ ಕೆಲಸ ಇದೆ ಸ್ನೇಹಿತರೆ. ಒಂದು ವಾರದಿಂದ ನಮ್ಮ ಮನೆಯಲ್ಲಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಹಾಲಿನ ಪ್ಯಾಕೆಟು ಎಷ್ಟು ಹೇಳಿದರೂ ಡೇಟ್ ಬರೋದೇ ಕೊಡ್ತಾಯಿದ್ದಾರೆ. ಬರೀ ಚಹಾ ಒಡೆದು ಬಿಡ್ತಾ ಇದೆ ಪಟ್ ಅಂಥೇಳಿ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಮ್ಮ ಸರ್ ನೋಡಿ, ಅವ್ರ ಬಟ್ಟೆ ಎಲ್ಲ ತೊಳೆದಿಟ್ಟಿದ್ದೀವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ಬೆಳಗ್ಗೆ ಎದ್ದು ನಿನ್ನ ಬಟ್ಟೆಗಳನ್ನು ಮಡಚಿ ಬ್ಯಾಗಲ್ಲಿ ಇಟ್ಕೋರಪ್ಪ ಅಂತ ಹೇಳಿದೆ. ಅವನು ಆ ಕೆಲಸ ಮಾಡ್ತಾಯಿದ್ದಾನೆ ಸ್ನೇಹಿತರೆ. ಸೀರೆ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ. ನಿನ್ನೆ ಸಾಯಂಕಾಲ ನಾನು 5:15ಗೆ ಬಂದಿದ್ದೆ ನಮ್ಮ ಅಮ್ಮವ್ರ ಮನೆಗೆ. ಸೀರೆ ತೊಗೊಂಬ ಅಂಥೇಳಿ ಕಾಲ್ ಮಾಡಿದರು. ನಿನ್ನೆ ಅವರು 3 ಸೀರೆನ ತೊಗೊಂಡಿದ್ದಾರೆ. 2 ಸೀರೆ ಬಂದು ಈ ಥರದ್ರಲ್ಲಿ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಮಸ್ತಾಗಿ ಕ್ವಾಲಿಟಿ ಮಾತ್ರ ಸೂಪರಾಗಿದ್ದಾವೆ. ಇವು ತುಂಬ ಚೆನ್ನಾಗಿದ್ದಾವೆ. 2 ಸೀರೆ ಇದರಲ್ಲೇ ತೊಗೊಂಡ್ರವರು. 1 ಸೀರೆ ಬಂದು ಬೇರೆ ಪ್ಯಾಟ್ರನಲ್ಲಿ ತೊಗೊಂಡಿದ್ದಾರೆ. ಈ ಪ್ಯಾಟ್ರನಲ್ಲಿ ತೊಗೊಂಡಿದ್ದಾರೆ. ಇದೆಲ್ಲ ಇಲ್ಲಿದೆಯಲ್ಲ, ಈ ಪ್ಯಾಟ್ರನಲ್ಲಿ ತೊಗೊಂಡಿದ್ದಾರೆ ಸೀರೆ. ನಾನು ನೋಡಿ ಈ ಥರ ಬ್ಯಾಗಲ್ಲಿ ತುಂಬಿಸ್ಕೊಂಡು ಹೋಗಿದ್ವಿ. 3 ಸೀರೆನ ಟೋಟಲಾಗಿ ನಿನ್ನೆ ತೊಗೊಂಡಿದ್ದಾರೆ ಅವರು. ಮತ್ತು ನೋಡಿ ಯಾಕಂದರೆ ಅವರು ಪಾಪ ಮನೆಗೆ ಬರಲಿಕ್ಕಾಗಲ್ಲ, ಏಜ್ ಆಗಿರುತ್ತಲ್ಲ. ಅವರು ಕಾಲ್ ಮಾಡಿ ಹೇಳಿದರೆ ಅವರಿಗೆ ನಾನು ಫೋಟೋ ಕಳಿಸ್ತೀನಿ ಯಾವೆಲ್ಲ ಬೇಕಂಥೇಳಿ. ಅವರು ಈ ಥರದ್ರಲ್ಲಿ ತೊಗೊಂಬಂದರೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಹೋಗಿರ್ತೀನಿ, ಅವರಿಗೆ ನೋಡಲಿಕ್ಕೆ ಬೇಕಲ್ಲ ಅಂಥೇಳಿ. ಇದೇ ಪ್ಯಾಟ್ರನಲ್ಲಿ ಕೇಳ್ತಾ ಇದ್ದಾರೆ ಸೀರೆಗಳು ತುಂಬಾ. ನಾನು ಇನ್ನಷ್ಟು ಹಾಕಿಸ್ಬೇಕು ಇದೇ ಪ್ಯಾಟ್ರನಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀವಿ. ಮೊನ್ನೆ ತಮಿಳ್ನಾಡಿಂದ ಬಂದಿರೋಂಥ ಸೀರೆ ಒಂದು 3-4 ಅಷ್ಟೇ ಉಳಿದಿದೆ. ಈಗ ಹಾಕಿಸ್ಬೇಕು. ಟೋಟಲಾಗಿ 15 ಸೀರೆ ತರಿಸಿದೆ. ಮತ್ತು ನನಗೆ ಬೇರೆಯವ್ರ ಮನೆಗೆ ಹೋಗಿರ್ತೀನಲ್ಲ, ಅಲ್ಲಿ ವಿಡಿಯೋ ಮಾಡಲಿಕ್ಕಾಗಲ್ಲ, ಸಾಧ್ಯ ಇಲ್ಲ ನನಗೆ ಸೀರೆದ್ದು. ಯಾಕಂದರೆ ಅವರು ಒಬ್ಬೊಬ್ಬರೇ ಇರ್ತಾರೆ ಮನೆಯಲ್ಲಿ, ಏಜ್ ಆದವರು. ಅಂಥವ್ರದ್ದೆಲ್ಲ ನಮ್ಗೆ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕೋಸ್ಕರ ಹಾಕಕ್ಕೆ ರೆಡಿ ಇಲ್ಲ ಸ್ನೇಹಿತರೆ. ಮತ್ತು ಈಗ ಮೈಸೂರು ಕ್ರೇಪಲ್ಲಿ ಸೀರೆ ಕೂಡ ತರಿಸ್ತಾ ಇದ್ದೀವಿ. ಅವು ಆನ್ಲೈನ್ ಬುಕ್ಕಿಂಗ್ ಆಗಿದ್ದಾವೆ. ಆನ್ಲೈನ್ ಬುಕ್ಕಿಂಗ್ ಈಗ ಬಂದ ತಕ್ಷಣ ನಾನು ಬುಕ್ ಮಾಡಿ ಮತ್ತೆ ಕಳಿಸ್ಬೇಕು. ಅವು ಎಲ್ಲಿಗೆ ಅಂಥೇಳಿ ನಿಮಗೆ ಬುಕ್ ಮಾಡಿ ಕಳಿಸ್ತೇನೆ. ಆನ್ಲೈನ್ ಬುಕ್ಕಿಂಗ್ ಫಸ್ಟ್ ಟೈಮು ನನಗೆ ಇಲ್ಲೇ ಆಲ್ಮೋಸ್ಟ್ ಹೋಗ್ತಾ ಇದ್ದಾವೆ ಅಂತ ಹೇಳ್ಬೋದು. ನಂಗೆ ಉಡುಪಿಯಲ್ಲೇ ತೊಗೊಳ್ತಾ ಇದ್ದಾರೆ. ಇದು ರೇಟ್ ಕೂಡ ಜಾಸ್ತಿ ಇಲ್ಲ. ಎಲ್ಲರೂ ಅದನ್ನೇ ಅಂತಾರೆ, ಏನು ಇಷ್ಟು ಕಮ್ಮಿ ರೇಟಿಗೆ ಕೊಡ್ತಾ ಇದ್ದೆ ಅಂಥೇಳಿ. ನಾನು ಹೇಳಿದೆ, ಅಮ್ಮ ನನಗೆ ಜಾಸ್ತಿ ಬೇಡ, ಒಂದೊಂದೇ ಮೆಟ್ಲು ಹತ್ತೇನೆ ನಾನು. ಒಮ್ಮೆಲೆ ಸಡನ್ಲಿ ಎಲ್ಲ ಮೆಟ್ಲು ಹತ್ತಿ ಕೆಳಗೆ ಬೀಳಲಿಕ್ಕೆ ಇಷ್ಟ ಇಲ್ಲ. ಒಂದೊಂದೇ ಮೆಟ್ಲು ಹತ್ತೀನಿ ಸ್ನೇಹಿತರೆ. ಯಾಕಂದರೆ ನಿಮ್ಗೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ. ಏನಪ್ಪ ಇವಳು ಈ ಥರ ಮಾತಾಡ್ತಾ ಇದ್ದಾಳೆ ಅಂಥೇಳಿ. ಹೌದಲ್ಲ ಸ್ನೇಹಿತರೆ? ಈಗ 1 ತುತ್ತು ಊಟ ತಿನ್ನೋದ್ರಲ್ಲಿ 2 ತುತ್ತಿರ್ತೀವಿ. ಒಮ್ಮೆಲೆ 10 ತುತ್ತ ಬೇಡಿದರೆ ಯಾವುದು ನಮಗೆ ಕೈಗೆ ಗಿಟ್ಟೋದಿಲ್ಲ ಕರೆಕ್ಟಾಗಿ. ಅದಕ್ಕೆ ಯಾರಿಗೆಲ್ಲ ಸೀರೆ ಬೇಕಂಥೇಳಿ ಕಮೆಂಟ್ ಮಾಡಿ. ಬೇಕಾದರೆ ಉಡುಪಿಯವ್ರು ಯಾರಾದರೂ ನೋಡ್ತಾ ಇದ್ದರೆ ನಾನು ನಿಮಗೆ ಮನೆಗೆ ತೊಗೊಂಬರ್ತೀನಿ ಸೀರೆಗಳನ್ನು. ಅಲ್ಲೇ ತೊಗೊಂಬಂದು ತೋರಿಸ್ತೀನಿ. ನೀವೊಂದು ಕಾಲ್ ಮಾಡಿದರೆ ಸಾಕು. ನನ್ನ ನಂಬರ್ ಕೂಡ ಇರುತ್ತೆ, ಚೆಕ್ ಮಾಡಿ ಸಿಗುತ್ತೆ. ಮತ್ತು ಇನ್ಸ್ಟಾ ಕೂಡ ಇದೆ, ಫೇಸ್ಬುಕ್ ಇದೆ, ಅಲ್ಲಿ ಕೂಡ ವಿಡಿಯೋಗಳನ್ನು ಹಾಕಿರ್ತೀನಿ. ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ. ನೋಡಿ ಚಿಪ್ಸ್ ಯಾವ ಥರ ತುಂಬಿಟ್ಟಿದ್ದಾರೆ.
ಮಕ್ಕಳು. ಎದುರುಗಡೆ ಇಡಬೇಡಿ ಅಂತ ಹೇಳಿದ್ದಾರೆ ಅವ್ರ ಪಪ್ಪ, ಗೊತ್ತಿಲ್ಲ. ಈ ಥರ ಆಗಿದೆ. ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು ಬಂತು ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಮಳೆ ಬಂತು. ಸ್ವಲ್ಪ ವಾಯ್ಸ್ ಕೊಡೋದಿತ್ತು, ವಾಯ್ಸ್ ಕೊಟ್ಟು ಎಷ್ಟೊತ್ತನ್ನ ವಿಡಿಯೋಗಳಿಗೆ. ನಾನು ಇಲ್ಲಿ ಬ್ಲೀಚಿಂಗನ್ನು ಹಾಕಿದ್ದೀನಿ. ಇದೆಲ್ಲ ತೊಳಿಬೇಕು ಈಗ ಅಂಗಳಕ್ಕೆ. ಇದು ಎರಡು ಕಡೆ ಹಾಕಿದ್ದೀನಿ, ಹಿಂದೆನೂ ಹಾಕಿದ್ದೀನಿ, ಮುಂದೆನೂ ಹಾಕಿದ್ದೀನಿ. ತೊಳಿಬೇಕು. ಬಿಸಿಲು ಬಂತು ನೋಡಿ. ಇಷ್ಟೊತ್ತನ ಫುಲ್ ಮಳೆ ಆಯಿತು. ಈಗ ಬಿಸಿಲು ಬತ್ತು ಸ್ನೇಹಿತರೆ. ನಾನು ಕೂಡ ಈಗ ಬೆಳಗ್ಗೆ ತಿಂಡಿ ತಿಂತಾಯಿದ್ರಿ. ಹೇಗಾಗಿದೆ? ಗ್ರೀನ್ ಪುಲಾವ್ ಅಂದರೆ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಎಲ್ಲರಿಗೂ ಸ್ನೇಹಿತರೆ. ಅದನ್ನೇ ಇವತ್ತು ನಾನು ಮಾಡಿದ್ದೇನೆ ನೋಡಿ. ಒಂದು ರೆಸಿಪಿ ಮಾಡಿದ್ದೀನಿ ಸ್ನೇಹಿತರೆ. ಯಾವುದಂಥೇಳಿ, ಹಬ್ಬ ಎಲ್ಲ ಬಂತೀಗ, ದೀಪಾವಳಿ ಎಲ್ಲ ಬಂತು ನಿಧಾನಕ್ಕೆ. ಹಾಗಾಗಿ ಒಂದೊಂದೇ ಎಲ್ಲ ನೋಡಿ ಮಿಕ್ಸಿ ಜಾರ್ಗಳನ್ನ ತೊಳೆದಿರಬೇಕು. ಒಂದಿಷ್ಟು ಪಾತ್ರೆಗಳನ್ನು ಎತ್ತಿ ತಗೊಂಡ್ಬಿಟ್ಟೆ ಮೇಲುಗಡೆ ಅರ್ಜೆಂಟಲ್ಲಿ. ಎಲ್ಲ ಮೇಲೆ ಹಾಕೊಂಡ್ಬಿಡ್ತೀನಿ. ಇನ್ನೇನಾದರೂ ಸ್ವಲ್ಪ ಅಡುಗೆದು ನೋಡಬೇಕು ಸ್ನೇಹಿತರೆ. ನೋಡಿ ಇಲ್ಲಿ ಇದನ್ನು ಮಾಡಿದೆ. ಏನಂದರೆ ತೋರಿಸ್ತೀನಿ ನಂದು ಕೆಲಸಗಳ ಮಧ್ಯೆ. ಇದು ಕಟ್ಟಕ್ಕಾಗತ್ತೆ ಮತ್ತು ಕಷ್ಟ ಇದೆ. ನೀರು ಹಾಕಿಟ್ಬಿಡ್ತೀನಿ, ನೆನೀತದೆ ಕೆಳಗೈಗೆ. ಇಲ್ಲಿ ನೋಡಿ ಪಿಸ್ತಾನು ತಗೊಂಡಿದ್ದೇನೆ. ಏನು ರೆಸಿಪಿ ಮಾಡಿದ್ದೀನಿ ಅಂತಂದರೆ ಇವತ್ತು ಒಂದು ಕದರಂಟ್ ಮಾಡಿದೆ. ಯಾವುದು ಹುರಿಗಡಲೆದು. ಬರೀ 3 ಪದಾರ್ಥದಿಂದ ಕದರಂಟ್ ಮಾಡಿದ್ದೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್. ಇದು ಸಕ್ಕರೆ ಎಲ್ಲ ಕರೆಕ್ಟಾಗಿದೆ, ಹದವಾಗಿದೆ. ಇನ್ನು ನೋಡಬೇಕು ವಡೆ ಆದಮೇಲೆ ಯಾವ ಥರ ಬರುತ್ತೆ ಅಂತ ಹೇಳಿ ಸ್ನೇಹಿತರೆ. ಇದು ಅಲ್ವಾ, ಈಗೆಲ್ಲ ನೋಡಿ ಸೈಡ್ ಬಿಟ್ಕೊಳ್ತಾ ಇದೆ. ಇದು ಆರಬೇಕು, ಇನ್ನೂ ಟೈಮ್ ಇದೆ ಆರಲಿಕ್ಕೆ. ಅದಕ್ಕಾಗಿ ಈಗ ಇದನ್ನು ಹೊರಗೆ ಹಾಕಿ ಶೋಗೆ ಹೊರಗೆ ಹಾಕಿ ನೋಡಿ. ಪಿಸ್ತಾ ಕಟ್ ಮಾಡಿದ್ದೆ ಸ್ನೇಹಿತರೆ. ಪಿಸ್ತಾ ನಮ್ಮಮ್ಮರ ಮಗ ನಮಗೆ ದುಬೈಯಿಂದ ತಂದು ಕೊಟ್ಟಿದ್ದಾರೆ. ಅಂತ ಅವರೇ ತಂದು ಕೊಡೋದೇ ಇಲ್ಲ. ಮೊನ್ನೆ ಬಾದಾಮಿ ಕೂಡ ಒಂದು ಪ್ಯಾಕೆಟ್ ಅವರೇ ತಂದು ಕೊಟ್ಟಿದ್ರು. ಮುಂಚೆ ಯಾರೂ ತಿಂತಿರಲಿಲ್ಲ, ಹಾಗೆ ಇಟ್ಬಿಡ್ತಿದ್ದೆ ಫ್ರಿಜ್ಜಲ್ಲಿ. ಈಗ ಏನಾಗಿದೆ ಅಂದರೆ ರೆಸಿಪಿಗೆಲ್ಲ ಬೇಕಾಗುತ್ತಲ್ಲ, ಅದಕ್ಕಾಗಿ ನೋಡಿ ನನ್ನ ಮಗ ತಿಂದು ಇಟ್ಟಿದ್ದಾನೆ. ಇದೊಂದಿಷ್ಟು ಪಾತ್ರೆ ತೊಳಿತೇನೆ. ಇದು ರೆಸಿಪಿ ಈಗ ರೆಡಿ ಆದಮೇಲೆ ಕಟ್ ಮಾಡಿ ನಿಮಗೆ ತೋರಿಸ್ತೇನೆ. ಹಾಗೆ ಇದೊಂದು ರೆಸಿಪಿ ಕೂಡ ಬರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇದೊಂದಿಷ್ಟು ಪಾತ್ರೆ ತೊಳಿತೀನಿ ಸ್ನೇಹಿತರೆ. ಪಾತ್ರೆ ತೊಳಿಕ್ಕಿಂತ ಮುಂಚೆ ನಿಮ್ಮ ಹತ್ರ ನಾನು ಮಾತಾಡಬೇಕು. ಸ್ವಲ್ಪ ಮಾತಾಡ್ತೀನಿ ಬನ್ನಿ. ಯಾಕೆ ಅಂದರೆ ನನಗೆ ಸೀರೆ ಬಗ್ಗೆ ಕೇಳ್ತಾ ಇದ್ದಾರೆ ಜನ. ವಿಡಿಯೋದಲ್ಲಿ ಯಾಕೆ ನೀವು ಏನನ್ನು ಹೇಳ್ತಾ ಇಲ್ಲ ಅಂಥೇಳಿ. ಬನ್ನಿ ನಾನು ಹೇಳ್ತೀನಿ. ಬಾಯ್ ಧನುಷ್. ನೋಡಿ ಸ್ನೇಹಿತರೆ, ಏನು ಅಂತಂದರೆ ಸೀರೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಇನ್ಸ್ಟಾದಿಂದಾಗಲಿ ಯೂಟ್ಯೂಬಿಂದಾಗಲಿ ಒಂದು ನನಗೆ ಆರ್ಡ್ರ್ ಬಂದಿಲ್ಲ. ನಾನು ಸ್ಟಾರ್ಟ್ ಮಾಡಿ 2 ವಾರನ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ಆದರೆ ಒಂದು ಬಂದಿಲ್ಲ. ಸೀರೆದು ಬತ್ತ ಬಿಸ್ನೆಸ್ ಹೇಗಿದೆ ಅಂಥೇಳಿ ಮೆಸೇಜ್ ಏನಿಲ್ಲ, ಕಾಲ್ ಮಾಡಿ ಕೇಳ್ತಾರೆ ಬೇರೆಯವರೆಲ್ಲ. ನಾ ಈಗ ಒಂದು ಸತಿ ವಿಡಿಯೋ ಕೂಡ ಹಾಕಿದ್ದೆ, ಯಾಕೆ ಈ ಥರ ಸಂಬಂಧಿಕರು ಅಂಥೇಳಿ. ಈಗಲೂ ಹಾಗೆ ಮಾಡ್ತಾಯಿದ್ದಾರೆ. ನನಗೆ ಇನ್ಸ್ಟಾದಿಂದಾಗಲಿ ಯೂಟ್ಯೂಬಿಂದಾಗಲಿ ಯಾವುದೂ ಒಂದು ಆರ್ಡ್ರ್ ಬಂದಿಲ್ಲ. ನನಗೆ ಯಾರೂ ಬೇರೆಯವರು ಕಾಲ್ ಮಾಡಿ ಕೇಳಿಲ್ಲ. ನನಗೆ ಪರಿಚಯ ಇರುವಂಥವ್ರು ಕಾಲ್ ಮಾಡಿ ಡೈರೆಕ್ಟ್ ಮಾತಾಡಿ ಸೀರೆಗಳನ್ನು ತರಿಸ್ಕೊತಾ ಇದ್ದಾರೆ, ಕಳಿಸ್ತಾ ಇದ್ದೀನಿ. ಅಂದರೆ ಇನ್ನೂ ನಾನು ಬುಕ್ ಮಾಡಿ ಕಳಿಸಿಲ್ಲ. ನನಗೆ ಇಲ್ಲಿಯವರೇ, ಉಡುಪಿಯವರೇ, ಇಲ್ಲೇ ಲೋಕಲ್ದವರೇ ಮನೆಗೂ ಬರ್ತಾರೆ. ಅಂದರೆ ನಾನು ಆಲ್ಮೋಸ್ಟ್ ಜನಕ್ಕೆ ಫೋನ್ ಮಾಡಿ ಹೇಳಿದ್ದೀನಿ. ಮತ್ತು ಸ್ಟೇಟಸ್ ಹಾಕ್ತಾ ಇರೋದ್ರಿಂದ ಅವರಿಗೂ ಗೊತ್ತಾಗ್ತಾಯಿದೆ. ಮತ್ತು ಯೂಟ್ಯೂಬಲ್ಲಿ ಹಾಕ್ತೀನಿ, ಇನ್ಸ್ಟಾದಲ್ಲಿ ಹಾಕ್ತಾಯಿದ್ದೀನಿ, ಫೇಸ್ಬುಕ್ಕಲ್ಲಿ ಕೂಡ ಹಾಕ್ತಾಯಿದ್ದೀನಲ್ಲ, ಅದಕ್ಕೆ ಅವರು ಫೋನ್ ಮಾಡಿ ಕೇಳ್ತಾರೆ. ಮತ್ತು ಇನ್ನೊಂದು ಏನು ಗೊತ್ತಾ, ನಮ್ಮ ಯಜಮಾನ್ರು ಡ್ರೈವಿಂಗ್ ಹೋಗ್ತಾರೆ. ಡ್ರೈವಿಂಗ್ ಅಂದರೆ ಯಾರು ತಿರ್ತಾರೆ ಹಾಗೆ ಡ್ರೈವಿಂಗ್ ಹೋಗ್ತಾರಲ್ಲ, ಅವರಿಗೆಲ್ಲರಿಗೂ ಹೇಳ್ತಾರೆ, ನನ್ನ ಹೆಂಡತಿ ಈ ಥರ ಬಿಸ್ನೆಸ್ ಮಾಡ್ತಾಯಿದ್ದಾಳಮ್ಮ, ಸೀರೆ ಬೇಕಾದರೆ ಇದನ್ನು ಮಾಡಿ ಕಾಲ್ ಮಾಡ್ತಾರೆ. ನೋಡಿ, ಒಬ್ಬೊಬ್ಬರು ಮನೆಗೆ ಬರ್ತಾರೆ. ಮನೆಗೆ ಬಂದು ಅವ್ರಿಗೆ ಯಾವ್ದು ಬೇಕೋ ಅದನ್ನು ತೊಗೊಂಡು ಹೋಗ್ತಾರೆ. ಒಬ್ಬೊಬ್ರು ಬಂದು ನೋಡಿ ಕೂಡ ಹೋಗ್ತಾರೆ, ತೊಗೊಳ್ಳಲ್ಲ, ನೋಡಿ ಕೂಡ ಹೋಗ್ತಾರೆ. ನಾನು ಹೇಳಿದೆ, ಬಂದು ನೋಡ್ಕೊಂಡು ಹೋಗಿ, ತೊಗೋಬೇಕಂತೇನಿಲ್ಲಲ್ಲ ಅಂತಂದಿದೆ. ಬಂದು ನೋಡಿ ಹೋಗ್ತಾ ಇದ್ದಾರೆ, ತೊಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಅವ್ರು ಬಂದಾಗ ನನಗೆ ವಿಡಿಯೋ ಮಾಡಿಬಿಡಮ್ಮ ಅಂತಾರೆ. ದಯವಿಟ್ಟು ನಾನು ವಿಡಿಯೋ ಅಂತೂ ಹಾಕಿಲ್ಲ ಅವರದ್ದು, ಪಾಪ ಬೇಡಲ್ಲ. ಮತ್ತು ನಾನು ಕೂಡ ಯಾರಾದರೂ ಕಾಲ್ ಮಾಡಿದರೆ ಬ್ಯಾಗಲ್ಲೆಲ್ಲ ತುಂಬಿಸ್ಕೊಂಡು
ಸೀರೆಗಳನ್ನು ಅವ್ರ ಮನೆಗೆ ಹೋಗ್ತೀನಿ. ಇಲ್ಲಿ ಲೋಕಲ್ ಉಡುಪಿಯಲ್ಲಿ ಎಲ್ಲರ ಮನೆಗೆ, ಅವ್ರ ಮನೆಗೆ ಹೋಗಿ ಅವ್ರಿಗೆ ಯಾವ್ದು ಬೇಕೋ ಅದನ್ನು ತೊಗೋತಾ ಇದ್ದಾರೆ. ನಿನ್ನೆ ಸಾಯಂಕಾಲ ಕೂಡ ಹೋಗಿದ್ದೆ ನಾನು. 3 ಸೀರೆ ತೊಗೊಂಡಿದ್ದಾರೆ ನನಗೆ. ನಮ್ಮಮ್ಮರು 3 ಸೀರೆ 900 ರೂಪಾಯಿದು 3 ಸೀರೆ ತೊಗೊಂಡಿದ್ದಾರೆ. ಅಂದರೆ ಅವ್ರು ಒಬ್ಬರೊಬ್ಬರೇ ಇರ್ತಾರೆ, ನನಗೆ ವಿಡಿಯೋ ಮಾಡಲಿಕ್ಕಾಗಲ್ಲ, ನಾನು ಮಾಡುವುದಿಲ್ಲ. ಯಾಕಂದರೆ ಬೇರೆಯವ್ರದ್ದೆಲ್ಲ ಬೇಡ, ನಂದೇನಿದೆ ನಾನು ಮಾತ್ರ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಅದಕ್ಕಾಗಿ ಸೀರೆ ಹೋಯ್ತಾ, ಸೀರೆ ಹಾಗೆ ಉಳಿದಿದೆ. ಅದು ಇಲ್ಲ ಸ್ನೇಹಿತರೆ, ಹೋಗ್ತಾ ಇದ್ದಾವೆ. ನಾನು ಇನ್ನೂ ತರಿಸ್ಬೇಕು. ನನಗೆ ಅಮೌಂಟ್ ಕೂಡ ಎಲ್ಲ ಶಾರ್ಟೇಜ್ ಆಗ್ತಾಯಿದೆ. ಮತ್ತು ಯಾರಿಗೆಲ್ಲ ಬೇಕಾದರೆ ನನಗೆ ವಾಟ್ಸಾಪಲ್ಲಿ ಫೋಟೋ ಕಳಿಸಿ, ನನಗೆ ಇಂಥ ಸಾಡಿ ಬೇಕಾಗಿದೆ ಅಂತಂದರೆ ನಾನು ತರಿಸ್ಕೊಡ್ತೇನೆ ನಿಮಗೆ. ಅಂದರೆ ಎಲ್ಲ ತಂದು ಸ್ಟಾಕಾಗಿ ನಾನು ಕೂಡ ಇಟ್ಕೊಳ್ಳೋಕ್ಕಾಗಲ್ಲ ನನಗೆ, ಮತ್ತು ಉಳಿದ್ಬಿಟ್ರೆ ಅದು ಕೂಡ ಕಷ್ಟ. ನಾನು ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಒಂದೊಂದೇ ಮೆಟ್ಲ ಹತ್ತಾ ಹೋಗ್ತಾಯಿದ್ದೀನಿ ಅಷ್ಟೇ. ಸಡನ್ಲಿ ಎಲ್ಲ ಮೆಟ್ಲ ಹತ್ತಲಿಕ್ಕೂ ಆಗಲ್ಲ. ಮತ್ತು ಸೀರೆ ತರಿಸ್ಬೇಕಾದ್ರೆ ತುಂಬಾ ಅಮೌಂಟ್ ಬೇಕು. ನಾನು ಆಲ್ರೆಡಿ ಈಗ 37,000 40,000 ಅಮೌಂಟ್ ಹಾಕಿದ್ದೀನಿ ಆಲ್ರೆಡಿ. ಅದಕ್ಕಾಗಿ ಈಗ ಇದೇ ಇಲ್ಲ ಅಂತಲ್ಲ, ಆದರೆ ದೀಪಾವಳಿಗೆ ಹೋಗಿ ಹೊಸದು ಸ್ಟಾಕನ್ನು ತರಿಸ್ತೇನೆ. ಈಗ ಇದ್ದಷ್ಟೇ ಇದನ್ನು ಮಾಡ್ತೇನೆ. ಯಾರಿಗೆಲ್ಲ ಬೇಕು ಅಂಥೇಳಿ ಮೆಸೇಜ್ ಹಾಕಿ. ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಬರುತ್ತೆ. ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ ಇದ್ದವರಿಗೂ ಕೂಡ ನಾನು ದಿನ ಸ್ಟೇಟಸನ್ನು ಹಾಕ್ತಾಯಿದ್ದೀನಿ. ನೋಡಿ ಯಾರಿಗೆ ಯಾವ್ದು ಬೇಕಂತೇಳಿ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿ. ಆಲ್ಮೋಸ್ಟ್ ಉಡುಪಿಯವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು. ನಾನು ಕಾಲ್ ಮಾಡಿದ ತಕ್ಷಣ ಆಯಿತು ಬರ್ತೇನೆ ಅಂತಾರೆ, ಒಬ್ಬರು ಮನೆಗೆ ಬರ್ತಾರೆ. ಇಲ್ಲಾಂದರೆ ಇಲ್ಲ ನನಗೆ ಬರೋಕ್ಕಾಗಲ್ಲ, ನೀ ಬರ್ತೀಯಾ ಅಂತಾರೆ. ಆಯ್ತು ನಾನು ತೊಗೊಂಡು ಹೋಗಿ ನನ್ನ ಮಗ, ನಾನು ಈಗ ನವರಾತ್ರಿ ರಜೆ ಇದೆಯಲ್ಲ ಅವನು ಕೂಡ ಇದೆ, ನನ್ನ ಮಗ ನಾನು ಹೋಗ್ತೇವೆ. ತುಂಬ ತೊಗೊಂಡು ಹೋಗೋದಾದರೆ ನಮ್ಮ ಯಜಮಾನ್ರು ಹೋಗಿ ನಮಗೆ ಬೈಕ್ ಮೇಲೆ ಬಿಟ್ಟು ಬರ್ತಾರೆ. ಈ ಥರ ಅವ್ರ ಮನೆಗೆ ಹೋಗಿ ಕೂಡ ಕೊಟ್ಟು ಬರ್ತಾಯಿದ್ದೀನಿ. ಅದಕ್ಕಾಗಿ ಸೀರೆದು ನಾನು ಸೇಲಾಗಿದೆ ಅಂಥೇಳಿ ಎಲ್ಲಿ ಹೇಳಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಈಗ ಕೇಳ್ತಾ ಇದ್ರಿ ಅಂಥೇಳಿ ನಾನು ಈ ಥರ ಹೇಳಿದೆ. ನನಗೆ ಪರ್ಸ್ನಲಾಗಿ ಯಾರಾದರೂ ಕಾಲ್ ಮಾಡಿ ಕೇಳಿದರೆ ಮಾತ್ರ ನಾನು ಅಪ್ಡೇಟನ್ನು ಕೊಡ್ತೇನೆ. ಯಾರು ಕೇಳಿದೆ ಸುಳ್ಳು ಅಪ್ಡೇಟ್ ಅಂತೂ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಆಗಿದೆ. ಸೀರೆ ಹೋಗ್ತಾ ಇದ್ದೇವೆ. ಸೀರೆ ಮಾತ್ರ ಸೇಲ್ ಆಗ್ತಾಯಿದೆ. ಎಲ್ಲರೂ ಕೇಳ್ತಾಯಿದ್ದಾರೆ ಕಲರ್ ಚೆನ್ನಾಗಿ ತಂದಿದೆಯಾ, ಮತ್ತು ಬೇರೆ ಬೇರೆ ಕಲರ್ ಇದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಸಾಫ್ಟ್ ಸಿಲ್ಕಲ್ಲಿ. ಮತ್ತು ಇನ್ನೊಂದು ಏನು ಗೊತ್ತಾ, ತುಂಬ ಜರಿ, ತುಂಬ ಉಬ್ಬಿ ನಿಲ್ಲುವಂಥ ಸೀರೆಗಳನ್ನು ನಾನು ತರಿಸ್ಲಿಕ್ಕೆ ಹೋಗಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಆ ಥರ ಉಬ್ಬುವಂಥ ಸೀರೆಗಳನ್ನು ಯಾರೂ ಉಬ್ಬಿಲ್ಲ. ಈಗ ಸಾಫ್ಟಲ್ಲಿ ಬೀಳ್ತಾರೆ. ನಾನು ಸಾಫ್ಟಲ್ಲೇ ತರಿಸಿದ್ದೀನಿ. ಯಾರಿಗಾದರೂ ಬೇಕಂದರೆ ಕಮೆಂಟ್ ಮಾಡಿ, ಯೂಟ್ಯೂಬಲ್ಲಿ ಮೆಸೇಜ್ ಹಾಕಿ, ಇನ್ಸ್ಟಾದಲ್ಲಿ. ಮತ್ತು ಹಾಗೆ ಇನ್ಸ್ಟಾ ಕೂಡ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ತೇನೆ. ನಂಬರ್ ಕೂಡ ಇನ್ಸ್ಟಾದಲ್ಲಿ ಹಾಕಿರ್ತೇನೆ, ಮೆನ್ಷನ್ ಮಾಡಿರ್ತೇನೆ, ಯೂಟ್ಯೂಬಲ್ಲಿ ಕೂಡ ಮೆನ್ಷನ್ ಮಾಡಿರ್ತೇನೆ. ಇನ್ನೊಂದು ಸತಿ ನಾನೇ ಬಾಯಿಂದ ಕೂಡ ಹೇಳ್ತಾ ಇದ್ದೀನಿ ನೋಡಿ ನಿಮಗೆ. 9916198372 ಇದು ನನ್ನ ನಂಬರ್ ಆಗಿರುತ್ತೆ. ಹಾಗಾಗಿ ಯಾರಿಗೆಲ್ಲ ಬೇಕಂಥೇಳಿ ಬುಕ್ ಮಾಡ್ಕೊಳ್ಳಿ. ತುಂಬಾ ಕಮ್ಮಿ ರೇಟಿಗೆ ನಾನು ಸೀರೆಗಳನ್ನು ಕೊಡ್ತಾಯಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ನಮ್ಮದು ಈಗ ಇದು ಕದರಂಟ ಅಂತೂ ಮಾಡಿದ್ದೇನೆ. ತುಂಬ ಹೊತ್ತು ಬೇಕದು ಆರಲಿಕ್ಕೆ. ಮತ್ತು ಇದು ಏನು ಗೊತ್ತಾ, ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ. ಮುಂಜಾನೆ ಪುಲಾವನ್ನ ಮಾಡಿದ್ದು, ಇದೇ ಪುಲಾವನ್ನ ಒಂದು ಸ್ವಲ್ಪ ರಾತ್ರಿದು ಇನ್ನೂ ಬೆಳತಕ್ಕಿದೆ. ಕೇಳ್ತೇನೆ, ಯಜಮಾನ್ರು ಬಂದಿದ್ದಾರೆ, ಇನ್ನೂ ಬೇರೆ ಏನಾದರೂ ಚಪಾತಿ ಅದು ಮಾಡೋದಾದ್ರೆ ಮಾಡ್ತೇನೆ. ಇಲ್ಲಾಂದರೆ ಬೇರೆ ಕೆಲಸಗಳು ಸ್ಟಾರ್ಟ್ ಇರುತ್ತೆ ನಮಗೆ. ಕಂಟಿನ್ಯೂ ಹೆಣ್ಮಕ್ಳ ಕೆಲಸ ಇದ್ದದೆ ಸ್ನೇಹಿತರೆ. ಆದಷ್ಟು ಜನರಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಬೇರೆ ಕೆಲಸಗಳ ಕಡೆ ಗಮನ ಕೊಡೋಣ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಕದರಂಟ್ ಮಾಡಿದ್ದೆ. ತುಂಬ ಅಂದರೆ ಮಿದುವಾಗಿರುವಂಥ ಕದರಂಟ್ ಮಾಡಿದ್ದೀನಿ. ಯಾವಾಗಲೂ ನಾವು ಏನು ಮಾಡ್ತೀವಿ ಗೊತ್ತಾ ಸ್ನೇಹಿತರೆ, ನಾವು ಗಟ್ಟಿಯಾಗಿರುವಂಥ ಕದರಂಟನ್ನು ಮಾಡ್ತೀವಿ. ಪಾಕ ಏರ್ ತೊಗೊಂಡು ಗಟ್ಟಿ ಬರುವಂಥ ಕದರಂಟ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಹಲ್ಲಿಲ್ದವ್ರಿಗೆ ಅದು ಬರಲ್ಲ. ಹಲ್ಲಿದ್ದವರು ತಿನ್ನಬೇಕಲ್ಲ ಏನಾದರೂ ಸ್ವಲ್ಪ. ಅದಕ್ಕಾಗಿ ಎಳೆ ಪಾಕ ತೊಗೊಂಡು ನಾನು ಮಿದುವಾಗಿರುವಂಥ, ನೋಡಿ ತುಂಬಾ ಮಿದುವಾಗಿರುವಂಥ ಪಾಕ ಮಾಡಿದ್ದೀನಿ. ಇದು ಕದರಂಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಇಲ್ಲೇನ ತೊಗೊಂಡಿದ್ದೀನಿ, ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೋತೀನಿ. ಅಷ್ಟು ಹುರ್ಗಡ್ಲೆನ ಹಾಕ್ತೇನೆ. ಇದನ್ನೀಗ ಹಿಟ್ಟು ಮಾಡ್ತೇನೆ. ನಾನು ಮಿಕ್ಸಿ ಜಾರಲ್ಲಿ ನೈಸಾಗಿ ಹಿಟ್ಟು ಮಾಡ್ಕೋತೀನಿ. ಹಿಟ್ಟು ಮಾಡ್ಕೊಂಡ್ಮೇಲೆ ಇದನ್ನು ನೋಡಿ ಈ ಥರ ನನ್ನ ಹಿಟ್ಟಾಗಬೇಕು. ಇದು ನೈಸಾಗಿ ಪೌಡ್ರಾಗಿ ಬರಬೇಕಷ್ಟೇ. ಈಗ ಇದನ್ನು ಏನು ಮಾಡ್ತೀನಿ ಅಂದರೆ, ಒಂದು ಜರಡಿ ಹಿಡಿದು
ಇದನ್ನು ಜರಡಿ ಮಾಡ್ಕೊತೀನಿ. ಯಾಕಂದರೆ ಇದರೊಳಗಡೆ ಒಂದೊಂದು ಎಲ್ಲಿಯಾದರೂ ಉಳಿದಿದ್ರೆ ಕಷ್ಟ ಸ್ನೇಹಿತರೆ. ಇದು ನಮಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಾಯಲ್ಲಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಹಿಟ್ಟಾದರೆ ಒಳ್ಳೆಯದು. ಇದನ್ನೆಲ್ಲ ನೀಟಾಗಿ ಈಗ ನಾನು ಜರಡಿ ಮಾಡ್ಕೊತೀನಿ. ನೋಡಿ ಈ ಥರ ಅಲ್ಲೊಂದು ಕಾಳು ಇರುತ್ತೆ ಸಾಕು, ಅದನ್ನು ಎತ್ತಿಟ್ಕೊಂಡ್ಬಿಡಿ. ಈಗ ಹಿಟ್ಟು ರೆಡಿ ಆಯಿತು. ಇದಕ್ಕೆ ಒಂದು ಎಳೆ ಪಾಕ ಮಾಡ್ಕೊಂಡು ಬನ್ನಿ. ನೋಡಿ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಯಾವ ಬೌಲಿಂದ ಸಕ್ಕರೆ ತೊಗೊಂಡಿದ್ದೀನಿ, ಹುರಿಗಡಲೆ ತೊಗೊಂಡಿದ್ದೀನಿ, ಅದೇ ಬೌಲಿಂದ ಸಕ್ಕರೆ ತೊಗೊಂಡಿದ್ದೀನಿ ನಾನು. 2 ಸಮ ಪಾಲದಲ್ಲಿ ತೊಗೊಂಡಿರೋದು. ಮತ್ತು 3 ರಿಂದ 4 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದನ್ನು ನಾವು ಸಕ್ಕರೆ ಎಲ್ಲ ಕರಗಿ ಪಾಕ ಬರಬೇಕು. ನೋಡಿ ನಾವು ಪಾಕ ತುಂಬ 2 ಎಳೆ ಪಾಕ ತೊಗೊಂಡ್ಬಿಟ್ರೆ ಏನಾಗುತ್ತೆ, ನಮಗೆ ಕದರಂಟು ಬಂದು ಗಟ್ಟಿಯಾಗಿ ಬರುತ್ತದೆ. ಕಟ್ ಅಂತವಲ್ಲ ಆ ಥರ ಬರುತ್ತೆ. ನಮಗೆ ಮಿದು ಬೇಕು. ಇಲ್ಲಿ ನಾನು ಗಟ್ಟಿಯಾಗಿ ಮಾಡ್ತಾಯಿಲ್ಲ, ಮಿದುವಾಗಿ ಮಾಡ್ತಾ ಇರೋದು. ಗಟ್ಟಿ ಇನ್ನೊಂದು ದಿನ ಮಾಡಿ ತೋರಿಸ್ತೇನೆ. ಮಿದುವಾಗಿ ಹಲ್ಲಿಲ್ಲದವರು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ನಾನು ನಿಮಗೆ ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಳೆ ಪಾಕ ಈ ಥರ ಬಂದರೆ ಸಾಕು. 1 ಎಳೆ ಬರೋಕ್ಕಿಂತ ಮುಂಚೆನೇ ನಾವು ಇದನ್ನು ಮಾಡಬೇಕಾಗತ್ತೆ. ಈಗ ಇದು ಪಾಕ ಅಂತೂ ರೆಡಿ ಆಯಿತು ಸ್ನೇಹಿತರೆ. ಜಾಸ್ತಿ ಪಾಕ ಬಂದುಬಿಟ್ರೆ ಗಟ್ಟಿ ಆಗುತ್ತೆ. ಎಳೆ ಪಾಕನೇ ತೊಗೊಳ್ತಾ ಇರೋದ್ರಿಂದ ನಿಮಗೆ ಪದೇ ಪದೇ ತೋರಿಸ್ತಾ ಇದ್ದೀನಿ. ಈಗ ಪಾಕ ರೆಡಿಯಾಗಿದೆ. ಇಲ್ಲಿ ನೋಡಿ ಹಿಟ್ಟನ್ನು ಅದಕ್ಕೆ ಸುರುಕು ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು. ಇದರೊಳಗಡೆ ನೀಟಾಗಿ ಎಲ್ಲ ಒಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇಷ್ಟು ಗಟ್ಟಿ ಆದರೆ ಸಾಕು ನಮಗೆ. ನಮಗೆ ಆಣ ಏರಂದರೆ ಆಣಂತ ಕರಿಬೋದು, ಪಾಕನ ಅಂತ ಕರಿಬೋದು. ಅದು ಏರಾಗಿಬಿಟ್ರೆ ನಮಗೆ ಗಟ್ಟಿಯಾಗಿ ಬರ್ತದೆ ಕದರಂಟಿಲ್ಲಿ. ನಾನು ಆಣನ ಏರ್ ಮಾಡ್ಕೊಂಡಿಲ್ಲ, ಮಿದುವಾಗಿ ಚೆನ್ನಾಗಿ ಬರಬೇಕು, ಬಾಯಲ್ಲಿಟ್ರೆ ಕರಗಬೇಕು ಅನ್ನೋದಕ್ಕೋಸ್ಕರ ಇದನ್ನು ಮಾಡಿದ್ದು. ಇಲ್ಲಿ ಒಂದು ತಟ್ಟೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ. ಇದರೊಳಗಡೆ ಅದನ್ನು ಹಾಕಲಿಕ್ಕೆ ಮಿಶ್ರಣನ ನೋಡಿ. ಈಗ ಇದಕ್ಕೆ ಲಾಸ್ಟಲ್ಲಿ ಏಲಕ್ಕಿ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ. ನೀವು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇಷ್ಟು ಸಾಕು ನಮಗೆ. ಈಗ ಇದು ರೆಡಿ ಆಯಿತು. ತಟ್ಟೆಗೆ ಹಾಕೊಂಡ್ಬಿಡ್ತೇನೆ ಎಲ್ಲವನ್ನು. ಏನು ಎಣ್ಣೆ ಸವರಿಟ್ಟಿದ್ನೆಲ್ಲ ಅದಕ್ಕೆ ಹಾಕೊಂಡ್ಬಿಡ್ತೇನೆ ನಾನು. ಸ್ವೀಟ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಎಲ್ಲರೂ ತಿನ್ಬೋದು. ತುಂಬ ಅಂದರೆ ಮಿದುವಾಗಿ ಬಾಯಲ್ಲಿಟ್ಟರೆ ಕರಗುತ್ತೆ. ತುಂಬ ಸ್ಟಾಕ್ ಎಲ್ಲ ಮಾಡಿಡ್ಲಿಕ್ಕಾಗಲ್ಲ. ಇದನ್ನು 1-2 ದಿನದ ಮಟ್ಟಿಗೆ ಆದರೆ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಸ್ಪೂನಿಂದನೇ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಇದ್ರ ಮೇಲೆ ನಾನು ಮಕ್ಕಳಿಗೆ ಇಷ್ಟ ಆಗಲಿ ಅಂತೇಳಿ ಒಂದೊಂದು ಪಿಸ್ತಾ ಇಡ್ತಾ ಇದ್ದೀನಿ, ಕಟ್ ಮಾಡಿದ್ದು. ನೋಡಿ ಇಲ್ಲಿ ಒಂದೊಂದು ಪಿಸ್ತಾನ ಎಲ್ಲ ಜೋಡಿಸ್ತಾ ಇದ್ದೀನಿ. ಈ ಥರ ಇಟ್ಟರೆ ಮಕ್ಕಳಿಗೆ ಏನೋ ಒಂಥರ ಖುಷಿನೂ ಆಗುತ್ತೆ ನೋಡಲಿಕ್ಕೆ. ಅದಕ್ಕಾಗಿ ಇದೇ ಥರ ಈಗ ಎಲ್ಲದಕ್ಕೂ ಇಟ್ಟು ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲಿ ಈ ಥರ ಇದನ್ನು ನಾನು ಒಂದು ಅರ್ಧ-ಮುಕ್ಕಾಲು ಗಂಟೆಯಲ್ಲಿ ಬಿಡ್ತೇನೆ ಅಷ್ಟೇ, ಜಾಸ್ತಿ ಇಲ್ಲ. ಒಂದು ಅರ್ಧ-ಮುಕ್ಕಾಲು ಗಂಟೆ ಬಿಟ್ಟು ನಿಮಗೆ ತೋರಿಸ್ತೇನೆ. ನೋಡಿ ಈಗ ಅರ್ಧ-ಮುಕ್ಕಾಲು ಗಂಟೆ ಇದೆ, ಗಟ್ಟಿಯಾಗಿದೆ, ಕೈಗೆ ಏನೂ ಅಂಟ್ತಾ ಇಲ್ಲ. ಈಗ ಒಂದು ಚಾಕು ತಗೊಂಡು ಕಟ್ ಮಾಡ್ತೇನೆ. ನೋಡಿ ಈ ಥರ ನಾವು ಕಟ್ ಮಾಡಬೇಕಾಗತ್ತೆ. ತುಂಬ ಗಟ್ಟಿ ಇಲ್ಲ, ತುಂಬ ಮಿದು ಇಲ್ಲ, ಆ ಥರ ನಮಗೆ ಮಿಡ್ಲಲ್ಲಿ ಇದೆ. ಆದರೆ ತಿನ್ನಲಿಕ್ಕೆ ತುಂಬ ಸಾಫ್ಟಾಗಿರುತ್ತೆ. ಇದು ಬಾಯಲ್ಲಿಟ್ಟರೆ ಕರಗುತ್ತೆ, ಪೇಡೆ ಥರ ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ ಇಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ತುಂಬಾ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ.